ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಜಾತ್ರಾ ಮಹೋತ್ಸವ ನಡೆದ ಬನದ ಹುಣ್ಣಿಮೆಯ ನಿಮಿತ್ತವಾಗಿ ಶ್ರೀ ಗುರು ಸತ್ಯ ಶಿವಾನಂದ ಅವಧೂತರ ಮತ್ತು ಶ್ರೀ ಅಮ್ಮ ನಾಗಮ್ಮ ಬಳಗಾಂಬ ದೇವಿಯ ಹಾಗೂ ಶ್ರೀ ಶರಣೆ ಅಮ್ಮ ನಾಗಮ್ಮ ದೇವಿಯ ಜಾತ್ರಾ ಮಹೋತ್ಸವ 2ನೇ ದಿನದಂದು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಕುಂಭಮೇಳ, ಅಮ್ಮನವರ ಪಲ್ಲಕ್ಕಿ ಮೆರವಣಿಗೆ, ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಮಠದವರೆಗೆ ಸಾಗಿತು. ನಂತರ ಗುರುಮೂರ್ತಿ ಮರಿ ಉತ್ತರ ಅಧಿಕಾರಿಯಾಗಿ ನೇಮಕ ಮಾಡಲಾಯಿತು. ನಡೆದ ಕಾರ್ಯಕ್ರಮ ಅವಧೂತ ಚಿಂತನಕಿ ಶ್ರೀ ಗುರುದೇವದತ್ ಅಲಕ್ ನಿರಂಜನ್ ಅವಧೂತ್ ಚಿಂತನಕಿ ಶ್ರೀ ಗುರುದೇವದತ್ ಅಲಕ್ ನಿರಂಜನ್ ನಡೆಯಲಿರುವ ಕಾರ್ಯಕ್ರಮಗಳು ಶ್ರೀಮಠದ ಮಠಾಧೀಶರಾದ ಶ್ರೀ ನಡೆದಾಡುವ ದೇವರು ಓಂ ಶ್ರೀ 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 ಗುರು ಸಚ್ಚಿದಾನಂದ ಅವಧೂತರಿಂದ ಮತ್ತು ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಶ್ರೀಮದ್ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಅಜಾತ್ ನಾಗಲಿಂಗ ಮಠ ಚೀಕುಂಬಿ ಸಾನ್ನಿಧ್ಯ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಹಿರೇಮುನವಳ್ಳಿ ನೇತೃತ್ವ ವಹಿಸಿರುವ ಮಾತು ಶ್ರೀ ಶಿವಯೋಗಿನಿ ತಾಯಿ ಅಧ್ಯಕ್ಷತೆ ವಹಿಸಿದ ಶ್ರೀ ಪರಮಪೂಜಾ ಚಿದಾನಂದ ಮಹಾಸ್ವಾಮಿಗಳು, ಬಗಳೇಶ್ವರ ಮಠ ನೇಸರಗಿ ಹಾಗೂ ಚುಳಕಿ ಪರಮಪೂಜಾ ಹಜರತ್ ತನ್ವೀಸಾಬ್ ಮುಜಾವರ್ ಭಾವಿಕತೆ ಪ್ರವಚನಕಾರರು ಕಾದರವಳ್ಳಿ, ಕನ್ನಡ ಚಲನಚಿತ್ರ ಹಾಸ್ಯನಟ ಶ್ರೀ ಟೆನ್ನಿಸ್ ಕೃಷ್ಣ, ಡಾಕ್ಟರ್ ಸುನೀಲ್ ಎಂಎಸ್ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರ ಕೊನೆಯದಾಗಿ ಕಿರೀಟಧಾರಣೆ ಹಾಗೂ ತುಲಾಭಾರ ಕಾರ್ಯಕ್ರಮ ನಡೆಯಿತು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ, ಕಿತ್ತೂರು ವಾಣಿ ನ್ಯೂಸ್. ಸಚ್ಚಿದಾನಂದ ಸ್ವಾಮಿಯವರ ಮೇರೆಗೆ ಹಾಗೂ ಅವರ ಸಹೋದ್ಯೋಗಿಗಳಾದಂಥ ಅಜಾತ ನಾಗಲಿಂಗ ಬುದ್ಧಿಯವರ ಸಾರಥ್ಯದಲ್ಲಿ ಇವತ್ತು ನಡೀತಿರುವಂಥ ಕಾರ್ಯಕ್ರಮ ಬಸವೇಶ್ವರ ತಾಯಿ ಚಾಮುಂಡೇಶ್ವರಿ ಆ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟ ಶಕ್ತಿ ಕೊಡಲಿ ಅಂತ, ಜೊತೆಗೆ ಈ ಸಭೆಯಲ್ಲಿ ಸಾಮೂಹಿಕವಾಗಿ ಎಲ್ಲ ಸ್ವಾಮೀಜಿಯವರ ಪಾದಗಳಿಗೆ ನಾನು ನಮಸ್ಕರಿಸ್ತಾ, ತಾವು ತಪ್ಪು ತಿಳ್ಕೊಬೇಡಿ, ತಮ್ಮ ಹೆಸರು ಗೊತ್ತಿಲ್ಲ ನನಗೆ, ದಯಮಾಡಿ ಈ ಟೋಟಲಿ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ನನ್ನ ಸಾಧು ಶರಣರಿಗೆ ಶರಣಾರ್ಥಿಗಳು ಬಂಧುಗಳೇ, ದಕ್ಷಿಣ ಭಾಗದಲ್ಲಿ ಈ ತರ ಕಾರ್ಯಕ್ರಮ ಮಾಡೋದು ಕಡಿಮೆ. ದಕ್ಷಿಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ನಾನು 5 ವರ್ಷಗಳಿಂದ ನೋಡ್ತಿದ್ದೇನೆ ಬಂಧುಗಳೇ. ಈ ತರ ಒಂದು ಕಾರ್ಯಕ್ರಮ, ಇತಿಹಾಸದ ಕಾರ್ಯಕ್ರಮ, ಎಲ್ಲ ಸಾಧು ಶರಣಾಂಧ್ರ ಇಡೀ ವೇದಿಕೆ ಮೇಲೆ ನೋಡ್ತಾ ಇರೋದು. ಪ್ರಯಾಗ್ರಾಜ್ ಏನು ಈ ಯುಪಿನಲ್ಲಿ ಪ್ರಯಾಗ್ರಾಜಲ್ಲಿ ಏನೋ ಒಂದು ಕುಂಭಮೇಳ ಆಯ್ತಲ್ಲ, ಆ ರೀತಿಯಾಗಿ ನಮ್ಮ ಸಚ್ಚಿದಾನಂದ ಸ್ವಾಮೀಜಿಯವರು ಮತ್ತು ನಾಗಲಿಂಗಪ್ಪಾಜಿಯವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹೊರಹೊಮ್ಮಿರೋದು ತುಂಬ ಈ ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಸಂತೋಷ ತಂದಿದೆ ಬಂಧುಗಳೇ. ಮುಂದಿನ ವರ್ಷದಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ನನ್ನ ರೈತ ಸಂಘದ ವತಿಯಿಂದ ನನ್ನ ಕೈಲಾದಂತ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇನ್ನೂ ಮುಂದಿನ ವರ್ಷಕ್ಕೆ ಈ ಕಾರ್ಯಕ್ರಮನ ತುಂಬಾ ವಿಜೃಂಭಣೆಯಾಗಿ
ಮಾಡಬೇಕು ಅಂತ ನನಗೆ ಗದ್ದುಂಕೇರಿ ಗಂಧರ್ವ ಬಡವರ ದೇವ ಗದ್ದುಂಕೇರಿ ಗಂಧರ್ವ ಬಡವರ ದೇವ ನಡೆದಾಡು ದೇವರು ಇವರೆಲ್ಲರೂ ನಡೆದಾಡು ದೇವರು ಅವರೇ ಅವಧೂತರು ಗದ್ದುಂಕೇರಿ ಗಂಧರ್ವ ಬಡವರ ದೇವ ಗದ್ದುಂಕೇರಿ ಗಂಧರ್ವ ಬಡವರ ದೇವ ನಡೆದಾಡು ದೇವರು ನೀವೇ ಅವಧೂತರು ನಡೆದಾಡು ದೇವರು ನೀವೇ ಅವಧೂತರು ಈ ಯಾವ ಗುರುಮೂರ್ತಿ ನಮ್ಮ ಶ್ರೀಮಠದ ಹಾಗೂ ಅವಧೂತ ಸಚ್ಚಿದಾನಂದ ಅವಧೂತರ ಒಂದು ಉತ್ತರಾಧಿಕಾರಿ ಶ್ರೀಮಠದ ಉತ್ತರಾಧಿಕಾರಿಗಳಾಗಬೇಕಾಗಿತ್ತು ಅಂದ್ರೆ ಅವರ ತಂದೆ ತಾಯಿ ಹೆಸರು ಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಅವರ ತಂದೆ ತಾಯಿಗಳು ಬೇಗನೆ ವೇದಿಕೆ ಮೇಲೆ ಬರಬೇಕು. ಜಗತ್ತು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅವಧೂತರದು ಏನು ಅಂತಂದ್ರೆ ಅವರು ಏನು ನಿಲ್ತಾ ಇದ್ದಾರೋ ಅದೇ ಪುಣ್ಯ ಭೂಮಿ, ಅವರು ಯಾವ ಜಲದಲ್ಲಿ ಕಾಲಿಡ್ತಾ ಇದ್ದಾರೋ ಅದೇ ತೀರ್ಥ ಅನ್ನತಕ್ಕಂತ ರೀತಿಯಲ್ಲಿ ಇರ್ತಕ್ಕಂಥ ಅವಧೂತರು ಸಾಮಾನ್ಯರಲ್ಲ. ಇನ್ನೊಂದು ಹೇಳ್ತಾ ಇದ್ದೇನೆ, ಪ್ರತಿ ಸೃಷ್ಟಿಯನ್ನು ಮಾಡತಕ್ಕಂತ ಅಧಿಕಾರ ಯಾರಿಗಾರ ಐತಿ ಅಂತಂದ್ರೆ ಅದು ಅವಧೂತರಿಗೆ ಅಂತ ನಾವು ಇವತ್ತಿನ ದಿವಸ ಹೇಳಬೇಕು ಅಂತ. ಅಂತ ಅವಧೂತರ ಒಂದು ಪರಂಪರೆಯಲ್ಲಿ, ಅವಧೂತರ ಶ್ರೀಮಠದ ಒಂದು ರಕ್ಷಣೆಯಲ್ಲಿ, ಅವಧೂತರ ಒಂದು ಈ ಮಠವು ಧರ್ಮ ಕಾರ್ಯವನ್ನ ಮಾಡಲಿಕ್ಕೆ ಶಕ್ಯದ್ದರಾಗಿ ನಿಲ್ಲಬೇಕಾಗಿತ್ತು ಅಂತಂದ್ರೆ ಇವತ್ತಿನ ದಿವಸ ಇಷ್ಟೆಲ್ಲ ಮಂದಿ ಕೂಡ್ಲಿಕ್ಕೆ ಕಾರಣ ಯಾರ ಇದ್ರು ಅಂತಂದ್ರೆ ಅದು ಸಚ್ಚಿದಾನಂದ ಅವಧೂತರು ಅನ್ನತಕ್ಕಂಥದ್ದು ನಾವು ಮರೆಯುವಂತಿಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿವರೆಗೂ ಕೂಡ ಅವರು ಯಾವಾಗ ಈ ಪುಣ್ಯ ಭೂಮಿಯಲ್ಲಿ ಕಾಲಿಟ್ಟಾರೋ ಅಲ್ಲಿಂದ ಇಲ್ಲಿವರೆಗೂ ಕೂಡ ಮಠವನ್ನು ಬಹಳ ರಕ್ಷಣೆಯಿಂದ ಮಾಡಿಕೊಂಡು ಬಂದಿದ್ದಾರೆ. ಇನ್ನೊಂದೇನು ಅಂತಂದ್ರೆ ಅವರು ಸಣ್ಣಂದಿರ್ತ ಒಂದು 15 ಎಷ್ಟು ಸಮಾಜ ಯಾವ ದಂಡದ ಮಾಡಿ ಎಲ್ಲ ಬಂದು ಅದಕ್ಕೆ ಮಗನ ಮುಂದೆ ಸೆಟ್ ಮಾಡಬೇಕು. ಅದಕ್ಕೆ ಹೆಂಗ ನಾವು ಇದು ಯಾಕೆ ತೆನೆ ಮಾಡಿ ಕೊಟ್ಟಿವಿ ಅಂದ್ರೆ ಅದು ನಮ್ಮ ಅವಧೂತ ಪರಂಪರೆ ಹೋಗದ ಮತ್ತೆ ಬೆಳೆಸೋಗ ಎಲ್ಲ ಆ ಭಗವಂತನ ಇಚ್ಛೆ ಶಾಭಾವ ಇಚ್ಛೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಸದ್ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಅವಧೂತರನ್ನ, ಶರಣರನ್ನ, ಸಂತರನ್ನ, ಮಾಂಥರನ್ನ ಎಲ್ಲ ಶರಣರ ಶ್ರೀಚರಣದಲ್ಲಿ ನತಮಸ್ತಕನಾಗಿ ಈ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಗದ್ದಿಕೇರಿಯ ಆರಾಧ್ಯ ದೈವನಾಗಿರ್ತಕ್ಕಂಥ ಸದ್ಗುರು ಶ್ರೀ ಸತ್ಯ ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣದಲ್ಲಿ ನತಮಸ್ತಕನಾಗಿ ಅವರ ತತ್ಸ್ವರೂಪರೇ ಆಗಿರ್ತಕ್ಕಂಥ
ಶ್ರೀಮಠವನ್ನು ಬೆಳೆಸಲಿಕ್ಕೆ, ಉಳಿಸಲಿಕ್ಕೆ, ಧರ್ಮ ಕ್ಷೇತ್ರವನ್ನಾಗಿ ಮಾರ್ಪಡಿಸಿರ್ತಕ್ಕಂಥ ಪರಮ ಪೂಜ್ಯನೀಯರಾಗಿರ್ತಕ್ಕಂಥ ಸದ್ಗುರು ಶ್ರೀ ಸಚ್ಚಿದಾನಂದ ಅವಧೂತರ ಶ್ರೀಚರಣದಲ್ಲಿ ಕೂಡ ನತಮಸ್ತಕನಾಗುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಹಾತ್ಮರ ಶ್ರೀಚರಣಕ್ಕೂ ಮಾತೆಯರ ಶ್ರೀಚರಣಕ್ಕೂ ಭಕ್ತಿಯ ನಮನಗಳನ್ನು ಅರ್ಪಿಸಿ, ಅದು ಅಲ್ಲದೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘ ಹಾಗೂ ಇನ್ನೂ ವಕೀಲರು ಅನೇಕ ಮಹನೀಯರು ಕೂಡ ವೇದಿಕೆ ಮೇಲಿದ್ದಾರೆ. ಅವರೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ಹೇಳುತ್ತಾ, ಅದು ಅಲ್ಲದೆ ಶ್ರೀಮಠದ ಸದ್ಭಕ್ತರು ಎಲ್ಲರೂ ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಬರೆಯಲ್ಲಿ ಏನು ಒಂದು ನೇಮ ಬರ್ತದ, ಆ ನೇಮಬದ್ಧವಾಗಿ ಏನು ಅಂತಂದ್ರೆ ಹೆಸರನ್ನಿಡುವಂತ ಒಂದು ಪದ್ಧತಿ ಬರ್ತದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಹಾಗೂ ಎಲ್ಲ ಶರಣರ, ಸಂತರ, ಮಾಂತರ, ಮಾತೆಯರ ಒಂದು ಮೂಲಕವಾಗಿ ಪೂಜ್ಯರು ಸದ್ಗುರು ಶ್ರೀ ಸಚ್ಚಿದಾನಂದ ಅವಧೂತರು ಏನ್ ಮಾಡಿದ್ದಾರೆ, ಗುರುಮೂರ್ತಿಯನ್ನು ತಮ್ಮ ಶ್ರೀಮಠಕ್ಕೆ ಉತ್ತರಾಧಿಕಾರಿಯನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಈಗಾಗಲೇ ಉತ್ತರಾಧಿಕಾರಿಯ ಒಂದು ಸ್ಟಾಂಪ್ ಪೇಪರ್, ಆ ಪೇಪರ್ ಅನ್ನು ಹೆಂಗೆ ಓದ್ಬೇಕು, ಯಾವ ರೀತಿಯಾಗಿ ಅದರೊಳಗೆ ಇರಬೇಕನ್ನತಕ್ಕಂತ ಆ ವಿಷಯವನ್ನ ತಮ್ಮೆಲ್ಲರಿಗೂ ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಓದಿ ತಿಳಿಸಿದ್ದಾರೆ. ಅದಕ್ಕೆ ತಾವೆಲ್ಲರೂ, ಯಾಕಂದ್ರೆ ಆತ ಸಣ್ಣ ವಯಸ್ಸು, 6 ವಯಸ್ಸು, ತಾವೆಲ್ಲರೂ ಏನು ಅಂದ್ರೆ ಈ ಕಡೆ ಲಕ್ಷ್ಯ ಇರಬೇಕು. ಮಠವನ್ನ ಬೆಳೆಸುವಂತ ನಿಮ್ಮಲ್ಲಿ ಇರಬೇಕು, ನಮ್ಮಲ್ಲಿ ಇರಬೇಕು, ಎಲ್ಲರಲ್ಲಿ ಇರಬೇಕು. ಆತನ ಕಡೆ ಲಕ್ಷ್ಯ ಇರಬೇಕು. ಅದ್ರಾಗ ನಾನು ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಕರ್ನಾಟಕದ ರಕ್ಷಣಾ ವೇದಿಕೆಯವರಾಗ್ಲಿ ಮತ್ತು ರೈತ ಸಂಘದವರಾಗ್ಲಿ, ಮಠದ ಶ್ರೀ ಭಕ್ತರಾಗ್ಲಿ, ಈ ಮಠಕ್ಕೆ ಬಂದಿರತಕ್ಕಂತ ಎಲ್ಲ ಮಹಾತ್ಮರು ಏನಿರಬೇಕು ಅಂತಂದ್ರೆ ಅವ್ರ ಕಡೆ ದೃಷ್ಟಿಯನ್ನಿಡಬೇಕು. ಮಠ ಬೆಳಿಲಿ, ನಮ್ಮಪ್ಪ ಬೆಳಿಲಿ, ಮಠ ಇನ್ನೂ ಶೃಂಗಾರವಾಗಿ ಮುನ್ನಡೆಯಲಿ ಅನ್ನತಕ್ಕಂತ ತಮ್ಮ ಸತ್ಯ ಅಭಿಪ್ರಾಯವನ್ನ ತಾವು ಸಂಕಲ್ಪವನ್ನ ಮಾಡಬೇಕು ಅಂತ ಹೇಳಿ, ಈಗೇನು ಅಂತಂದ್ರೆ ಈ ಉತ್ತರಾಧಿಕಾರಿಯ ಒಂದು ಕಾರ್ಯಕ್ರಮ ಮುಗಿತು. ಇನ್ನ ಪೂಜ್ಯರು ಈಗಾಗಲೇ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಎಲ್ಲಾನು ಬೇಡ ನಮಗಂತ ಹೇಳಿದ್ರು.